ಹೊಗೆಸೊಪ್ಪು ಬೆಲೆ ಏರಿಕೆ ಮಾಡಿ ಎಲ್ಲ ಗ್ರೇಡ್ ಬೆಲ್ಗಳನ್ನು ಕೊಳ್ಳಬೇಕು ಎಂದು ಆಗ್ರಹಿಸಿ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಸೋಮವಾರ ರಾಮನಾಥಪುರ ತಂಬಾಕು ಮಾರುಕಟ್ಟೆಯಲ್ಲಿ ಅಡುಗೆ ತಯಾರಿಸಿ ಅನಿರ್ದಿಷ್ಟಾವಧಿ ಹೋರಾಟ ಮುಂದುವರೆಸಿದ್ದಾರೆ. ಇದು 2ನೇ ದಿನಕ್ಕೆ ಕಾಲಿಟ್ಟಿದೆ. ತಂಬಾಕು ವೈಜ್ಞಾನಿಕ ಬೆಲೆ ನೀಡಿ ಸ್ಥಿರ ದರ ಕಾಪಾಡಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಲಾಗಿದೆ. ಆರಂಭದಲ್ಲಿ 320 ದರ ನೀಡಿದ್ರು, ಆದರೆ ತದನಂತರ ಅವೈಜ್ಞಾನಿಕ ಬೆಲೆ ಏರಿಕೆ ನೀಡಿ ರೈತರನ್ನ ಮೋಸ ಮಾಡಿದ್ದಾರೆ. ಕೆಳದರ್ಜೆಯ ಗ್ರೇಡ್ ಬೆಲ್ಗಳನ್ನು ತೆಗೆದುಕೊಳ್ಳದೆ ಮನಸ್ಸೋ ಇಚ್ಛೆ ಮಾರುಕಟ್ಟೆ ನಡೆಸುತ್ತಿದ್ದಾರೆ. ಇದರಿಂದ ರೈತರಿಗೆ ತುಂಬಾ ತೊಂದರೆ ಆಗ್ತಿದೆ. ತಂಬಾಕು ಮಂಡಳಿ ಮುಗಿಯುವ ಹಂತಕ್ಕೆ ಬಂದಿದ್ರೂ ಅರ್ಧದಷ್ಟು ಬೆಲ್ಗಳ ಖರೀದಿ ಮಾಡದೆ ಜನ ಹೈರಾಣರಾಗಿದ್ದಾರೆ. ಐಟಿಸಿ ಅಂತ ಕಂಪನಿಯವರು ಸಂಪಾದನೆ ಮಾಡಿ ಕೂಟಿರ್ತಕ್ಕಂಥ ಐಟಿಸಿ ಮೌರ್ಯ ಹೋಟೆಲ್ ಮಲಗಿಸ್ಕೊಳ್ತೀರಿ. ಹಂಗಾದ್ಮೇಲೆ ಈ ಐಟಿಸಿ ಕಂಪನಿ ಎಷ್ಟು ಮುಂದುವರೆದಿದೆ, ಯಾರ ಪರಿಶ್ರಮದಿಂದ ಇಷ್ಟೊಂದು ಮುಂದುವರೆದಿದ್ದು, ಯಾರ ಬೆವರಿನ ಹಣ? ಈ ಕಂಪನಿಯನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಬೆಳೆದಿರ್ತೀವಿ. ಅದೇ ನಂತರ ಅಕ್ಟೋಬರ್ ತಿಂಗಳಲ್ಲಿ ತಂಬಾಕು ಮಂಡಳಿ ಪ್ರಾರಂಭ ಆಗ್ತದೆ. ಮಂಡಳಿ ಪ್ರಾರಂಭವಾದ ಇದರಿಂದ ತಂಬಾಕು ಮಂಡಳಿಗೆ ಬೇರೆ ತರ್ತಾನೆ ಇದ್ದೀವಿ, ನಮ್ಮನ್ನ ವಾಪಸ್ ಕಳಿಸ್ತಾನೆ ಅವರೇ. ತರ್ತಾನೆ ಇದ್ದೀವಿ, ವಾಪಸ್ ಕಳಿಸ್ತಾನೆ ಅವರೇ. 500, 600, 700 ಬೇಲ್ನ ತಂದ್ರೆ ರೈತ ದೇವರಾಜ್ ಅವರೇ ಕೇವಲ 100, 150 ಬೇಲ್ನ ಅವರಿಗೆ ಬಂದಂತ ಬೆಲೆಯಲ್ಲಿ ಕೊಡ್ಕೋತಾರೆ. ನಮಗೆ ಬೆಲೆ ಬರಲ್ಲ. ಅದು 320 ರೂಪಾಯಿ ಏನು ಪ್ರಾರಂಭಿಕ ಬೆಲೆ ಕೊಡ್ತಾ ಇದ್ರು, ಕನಿಷ್ಠ 250 ಬೆಲೆನ ಕೊಡ್ತಾ ಇದ್ರು. ಆದರೆ ಎಲ್ಲ ಗ್ರೇಡ್ನ ಖರೀದಿ ಮಾಡ್ತಾ ಇಲ್ಲ. ಎಲ್ಲ ಗ್ರೇಡನ್ನ ಖರೀದಿ ಮಾಡಿ ಅಂತ ಹೇಳಿದ್ರೆ ಇನ್ನು ಬೈಯರ್ಸ್ಗಳು ಬಂದಿಲ್ಲ. ಈ ಬೇಲನ್ನು ತಗೊಂಡೋಗಿ ಇನ್ನೊಂದು ಏರಿಯಾಕ್ಕೆ ಬನ್ನಿ ಬೇಲ್ ತಗೊಂಡು, ಆಗ ನಿಮ್ಮ ಬೇಲನ್ನು ತಗೋತೀವಿ ಅಂತ ಹೇಳಿ ನಮ್ಮನ್ನು ವಂಚಿಸ್ತಾ ಬರ್ತಾರೆ. ನಾವು ಅವ್ರು ನಂಬ್ತಾ ಬರ್ತೀವಿ. ಹಾಗೆ ಇಲ್ಲಿವರೆಗೂ ವಾಪಸ್ ತಗೊಂಡು ಹೋಗ್ತಾನೆ ಇದ್ದೀವಿ. ಇನ್ನು ಅವ್ರು ವಂಚಿಸ್ತಾನೆ ಅವರೇ, ನಾವು ನಂಬ್ತಾನೆ ಇದ್ದೀವಿ. ಈಗ ಆಂಧ್ರದಲ್ಲಿ ಮಾರ್ಕೆಟ್ ಪ್ರಾರಂಭ ಆಗಿದೆ. ಇಲ್ಲಿ ಬೈಯರ್ಸ್ಗಳು ಬತ್ತೆ ಇಲ್ಲ. ಈಗ ನೀವೇನಾದ್ರು ಕಂಪ್ನಿಯವರು ಕೇಳಿದ ಬೆಲೆಗೆ ಸೊಪ್ಪನ್ನು ಕೊಡಲಿಲ್ಲ ಅಂದರೆ ಕಂಪ್ನಿಯವರು ಕೊಳ್ಳಕ್ಕೆ ಬರೋದಿಲ್ಲ ಅಂತೇಳಿ ಹೆದರ್ಸ್ತಾವೆ. ಆಗ ನಾವು ಸೊಪ್ಪನ್ನು ಏನು ಮಾಡಬೇಕು? ನಾವು ಎಲ್ಲಿ ಮಾರಾಟ ಮಾಡಬೇಕು? ಇದೇನು ಕಳ್ಸಂತೇನಾ? ಎಲ್ಲರೂ ಮಾರಾಟ ಮಾಡೋಕ್ಕೆ ಬೇರೆಯವ್ರು ಲೈಸೆನ್ಸ್ ಕೊಟ್ಟವ್ರ? ನಮಗೆ ಕೊಟ್ಟಿರೋದು ಮಂಡ್ಲಿ. ಆ ಮಂಡ್ಲಿ ಮುಂದೆ ನಾವು ಬಂದ್ಬಿಟ್ಟಿದ್ದೀವಿ. ಈಗ ನಮ್ದು ಇನ್ನೂ ಸೊಪ್ಪು ಅರ್ಧ ಮಾರ್ಕೆಟ್ ಆಗಿಲ್ಲ. ಅರ್ಧಕ್ಕಿಂತ ಹೆಚ್ಚು ಸೊಪ್ಪು ನಮ್ಮ ರೈತರ ಹತ್ರ ಇದೆ. ಈಗ ಇವ್ರು ಹೇಳ್ತಾರೆ ನೆನ್ನೆ 80% ಮಾರ್ಕೆಟ್ ಆಗಿಬಿಟ್ಟಿದೆ, ಇನ್ನು 20% ಅಷ್ಟೇ ಮಾರ್ಕೆಟ್ ಉಳಿದಿರೋದು ಅಂತ. 20% ಮಾರ್ಕೆಟಿನ ದಿನಗಳು ಉಳಿದಾವೆ ಹೊರತು 20% ಸೊಪ್ಪು ಉಳಿದಿರೋದಲ್ಲ. ಇನ್ನು 20% ದಿನಗಳಲ್ಲಿ 50% ಸೊಪ್ಪನ್ನ ಮಾರ್ಕೆಟ್ ಮಾಡಬೇಕು ಇನ್ನಿವರು. ಈಗಾಗಲೇ ನೋಡಿದ್ರಿ ನೆನ್ನೆ ಮೊನ್ನೆ ಇವರು ಕಣ್ಣ ಮುಚ್ಚಾಲೆ ಆಟ. ಇವ್ರು ಏನು 500 ಬೇಲ್ನ ತಂದಾಗ 100 ಬೇಲ್ನ ತಗೊಂಡು ಪುನಃ ನಮ್ಮ ರೈತರನ್ನ ಬೀದಿ ತಳ್ತಾರೆ ಅಂತ ಕೆಲಸ ಮಾಡ್ತಾ ಇರ್ತಾರೆ. ಇದನ್ನು ನಾವು ವಿರೋಧಿಸ್ತಾ ಇರ್ತೀವಿ. ದಯಮಾಡಿ ಈ ಕೂಡಲೇ ವಾಣಿಜ್ಯ ಮಂಡಳಿ ಇವತ್ತೇನು ತಂಬಾಕು ಮಂಡಳಿ ಹತ್ರ ಬೆಲೆ ಕುಸಿತದ ವಿರುದ್ಧವಾಗಿ ತಂಬಾಕು ಮಂಡಳಿನ ಬಂದ್ ಮಾಡಿ ತಂಬಾಕಿಗೆ ಒಳ್ಳೆ ಬೆಲೆ ಸಿಗಬೇಕು ಅಂತ ಹೇಳಿ ಚಳುವಳಿನ ಪ್ರಾರಂಭ ಮಾಡಿದ್ದೀವಿ. ತಂಬಾಕು ಒಳ್ಳೆ ಬೆಲೆ ಸಿಗಬೇಕು, ಇಲ್ಲ ತಂಬಾಕು ತೊಲಗಬೇಕು, ನಮಗೆ ಸೂಕ್ತ ಪರಿಹಾರ ಬೇಕು ಅಂತ ಹೇಳಿ ಏನು ಚಳುವಳಿನ ಪ್ರಾರಂಭ ಮಾಡಿದ್ದೀವಿ. ಅದರ ಪ್ರಯುಕ್ತ ಇಲ್ಲಿ ಮಾರ್ಕೆಟಿಂದ ಲೋಡ್ ಆಗಿ ITC ಕಂಪ್ನಿ ಅಂತ ಲಾರಿಗಳು ಹೋಯ್ತದನ್ನು ನಿಲ್ಲಿಸಿದ್ದೀವಿ. ದಯಮಾಡಿ ಎಲ್ಲ ಕಂಪ್ನಿಗಳು ಸಹ, ಎಲ್ಲ ಬೋರ್ಡ್ಗಳಲ್ಲೂ ಸಹ ನಮ್ಮ ರಾಮನಾಥಪುರದಲ್ಲಿ ಏನಿರುತ್ತೆ ಗಾಡಿ ನಂಬರ್ ಕಟ್ಟಾಗಿ ಒಂದೊಂದಾಗಿ ಬರಬೇಕು. ಗಾಡಿ ನಂಬರ್ ಬರೆದಿದ್ದೀವೋ ಎಲ್ಲ ಮಾರ್ಕೆಟ್ ಮುಂದೆನೂ ಕಂಪ್ನಿಗಳ ಲಾರಿ ನಿಲ್ಲಿಸೋದ್ರಿಂದ ಚಳುವಳಿಗೆ ಸಪೋರ್ಟ್ ಮಾಡಬೇಕು. ಚಳುವಳಿಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ರೈತರಿಗೆ ನ್ಯಾಯ ದೊರಕಿಸೋಂಥ ಕೆಲಸನ ಇವತ್ತು ಭಾರತೀಯ ಕಿಸಾನ್ ಸಂಘ ಮಾಡ್ತಾ ಇರೋದ್ರಿಂದ ಎಲ್ಲ ತಂಬಾಕು ಬೆಳೆಗಾರರು ತಮ್ಮ ತಂಬಾಕಿಗೆ ಉತ್ತಮವಾದ ಬೆಲೆ ಬೇಕು, ಇಲ್ಲ ಈ ತಂಬಾಕು ತೊಲಗಿ ಸೂಕ್ತ ಪರಿಹಾರ ಸಿಗಬೇಕು. ಆ ನಿಟ್ಟಿನಲ್ಲಿ ನಮ್ಮ ಹೋರಾಟ ಏನು ನಡೀತಾ ಇದೆಯೋ ಅದಕ್ಕೆ ಎಲ್ಲ ತಂಬಾಕು ಬೆಳೆಗಾರರು ಕೈ ಜೋಡಿಸ್ಬೇಕು. ಮತ್ತು ಮಂಡಳಿ ಮತ್ತು ಕಂಪ್ನಿ ಇದರ ಮಧ್ಯೆ ಸರ್ಕಾರ ಕೂಡಲೇ ಪ್ರವೇಶ ಮಾಡಿ ರೈತರಿಗೆ ಆಗಿರೋ ಅನ್ಯಾಯನ, ರೈತರಿಗೆ ಆಯ್ತಾರ ನಷ್ಟನ ಭರಿಸೋಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇಮ್ಮಿಡಿಯೇಟಾಗಿ ಬರಬೇಕು. ಇದು ನಮ್ಮ ಒತ್ತಾಯ. ಅಲ್ಲಿವರೆಗೂ ಸಹ ಈ ಹೋರಾಟ ನಿಲ್ಲೋದಿಲ್ಲ. ಏನು ಲಾರಿಗಳನ್ನ ಇಲ್ಲಿ ಒಂದು 5 ಲಾರಿಗಳು 5 ಲೋಡಾಗಿ ನಿಂತಿರ್ತವೆ. ಆ ಲಾರಿಗಳನ್ನ ಹೋಗ್ದಂಗೆ ತಡೆದಿರ್ತೀವಿ. ಅದೇ ರೀತಿ ಮುಂದಿನ ತಿಂಗಳು ಸಹ ಮಾರುಕಟ್ಟೆ ಪ್ರಾರಂಭ ಆಗಬೇಕು ಅಂದರೆ ಮಂಡಳಿ ಮತ್ತು ಸರ್ಕಾರ ಬಂದು ರೈತರ ನೆರವಿಗೆ ಕೂಡಲೇ ಬರೋವರೆಗೂ ಸಹ ಈ ಲಾರಿಗಳು ಇಲ್ಲಿಂದ ಹೋಗೋದಿಲ್ಲ ಮತ್ತು ಚಳುವಳಿನೂ ಸಹ ನಿಲ್ಲೋದಿಲ್ಲ.
ನಮಸ್ಕಾರ. ಒಂದು ತಂಬಾಕು ಮುಕ್ತ ಪ್ರಪಂಚ ಆಗ್ಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಬಂದು ಅದರಲ್ಲಿ ಭಾರತ ಸಹಿತ ಸೇರಿತ್ತು. ಅದಾದ್ಮೇಲೆ ನಿರ್ಣಯಕ್ಕೆ ಏನು ಬಂದ್ರೂ ಹೊರತು ಆದ್ರೆ ಅಂಕಿತಕ್ಕೆ ತಕ್ಕಂತೆ ಯಾವುದೇ ಸರ್ಕಾರಗಳು ಅದನ್ನ ಪಾಲಿಸಲಿಲ್ಲ, ಮುಂದುವರ್ಸ್ಕೊಂಡು ಬಂದು ಅಮೆರಿಕ, ಬ್ರೆಜಿಲ್, ಜಿಂಬಾಬ್ವೆ ನಮ್ಮ ಭಾರತದ ಸೇರಿದಂತೆ ಮುಂದುವರ್ಸ್ಕೊಂಡು ಬಂದ್ರು. ಈ ಪಾಪದ ಕೂಸು ಬೆಳೀತಾ ಬಂತು. ಆಯ್ತು, ಬೆಳೆದು ಬೀಜ ಕೊಟ್ರಿ, ರಿನ್ಯೂವಲ್ ಮಾಡಿದ್ರಿ, ಖರೀದಿ ಮಾಡಲಿಲ್ಲ, ಬೀದಿಗೆ ಬಿದ್ರಿ. ಮೊನ್ನೆ ಪ್ರತಾಪ್ ಸಿಂಹ ಅಲ್ಲ, ಮೊನ್ನೆ ಯಾರು ಯದುವೀರು ಮತ್ತೆ ನಮ್ಮ ಶ್ರೇಯಸ್ ಪಾಟೀಲ್ ಮಾತಾಡುವಾಗ ಅಲ್ಲಿಯ ಕೃಷಿ ಮಂತ್ರಿ ಏನ್ ಮಾತಾಡಿದ್ರು ಅಂತ ಯಾರು ಸಂಸತ್ ಅಧಿವೇಶನದ ವೀಕ್ಷಣೆ ಮಾಡಿದ್ರ? ಯಾರಾದ್ರೂ ಯದುವೀರ್ ಮಾತಾಡುವಾಗ, ಶ್ರೇಯಸ್ ಪಾಟೀಲ್ ಮಾತಾಡುವಾಗ ಸಂಸತ್ತಿನ ಅಲ್ಲಿ ಕೃಷಿ ಮಂತ್ರಿ ಅದಕ್ಕೆ ಉತ್ತರ ಕೊಟ್ಟರು ಅಂತ ಯಾರಾದ್ರೂ ಸಂಸತ್ ಅಧಿವೇಶನ ಕಲಾಪನ ಯಾರು ವೀಕ್ಷಣೆ ಮಾಡಿದ್ರ? ಅಲ್ಲಿಯ ಮಂತ್ರಿ ಹೇಳ್ತಾನೆ, ಪರ್ಯಾಯ ಬೆಳೆಯತ್ತ ರೈತನ ಚಿತ್ತ ಅಂತ ಹೇಳಿ ಹಂತವಾಗಿ ರೈತ ಪರ್ಯಾಯ ಬೆಳೆಗೆ ಹೋಗಿ ಹೊಗೆ ಸೊಪ್ಪನ್ನ ಹಂತವಾಗಿ ಭೂಮಿ ಮೇಲೆ ನಿಲ್ಲಿಸಬೇಕು ಅನ್ನೋ ಮಾತನ್ನ ಹೇಳ್ತಾನೆ. ಹೊಗೆ ಸೊಪ್ಪು ಬೆಳೆಗಾರರು ಬೀದಿಗೆ ಬಿದ್ರು, ಶುಂಠಿ ಬೆಳೆಗಾರರು ಬೀದಿಗೆ ಬಿದ್ರು, ಕಬ್ಬು ಬೆಳೆಗಾರರು ಬೀದಿಗೆ ಬಿದ್ರು, ಜೋಳ ಕೇಳೋರಿಲ್ಲ. ಇಡೀ ಪ್ರಪಂಚ ಮುಕ್ತ ಮಾರುಕಟ್ಟೆ, ಇಡೀ ಪ್ರಪಂಚ ಮುಕ್ತ ಮಾರುಕಟ್ಟೆಯಾಗಿ ಬೇರೆ ದೇಶದಿಂದ ಈ ಕೃಷಿ ಜೋಳ ಬರ್ತದೆ, ಬೇರೆ ದೇಶದಿಂದ ಈ ಜೋಳಕ್ಕೆ ಈ ದೇಶಕ್ಕೆ ಅಡಿಕೆ ಬರ್ತದೆ, ಬೇರೆ ದೇಶದಿಂದ ಕಾಳು ಸಂತೆಯಲ್ಲಿ ಸಿಗರೇಟ್ ಬರ್ತದೆ. ಇದನ್ನ ತಡಿತಕ್ಕಂಥ ಶಕ್ತಿ ಭಾರತ ಸರ್ಕಾರಕ್ಕೆ ಇಲ್ಲ. ಹಂಗಾದ್ಮೇಲೆ ಈ ಮಂಡಳಿ ಕಟ್ಟಿದ್ದಾರು ಏಕೆ? ಇದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಕೊನೆಯದಾಗಿ ಬಂಧುಗಳೇ, ವಿಶ್ವ ಆರೋಗ್ಯ ಸಂಸ್ಥೆ ಏನಿದೆ WHO ಏನ್ ಹೇಳ್ತದೆ ಅಂದ್ರೆ 2020-24 ಇಡೀ ಪ್ರಪಂಚ ತಂಬಾಕು ಮುಕ್ತ ಆಗ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಎಲ್ಲಾ ದೇಶಗಳು ಸಹಿತ ಅಂಕಿತ ಹಾಕಿ 2014ರಲ್ಲಿ ಮೂರ್ವೆ ಅಂತಕ್ಕಂಥ ಒಂದು ದೇಶದಲ್ಲಿ ಸುಮಾರು 20 ರಾಷ್ಟ್ರಗಳು G20 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಹೊಗೆ ಸೊಪ್ಪನ ಇಡೀ ಕಂಪನಿಯನ್ನು ನಿಮ್ಗೆ ದಂಡಿಸ್ಲಕ್ ಆಗ್ಲಿಲ್ಲ. ITC ಕಂಪನಿಯನ್ನ ಹಿಡಿದಿಟ್ಕೊಂಡ್ಬಂದು ನಮಗೆ ನ್ಯಾಯ ಕೊಡ್ಸಕ್ ಆಗ್ಲಿಲ್ಲ. FDI ಜಾರಿ ಆಗ್ತದೆ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಿದೆ, ವಿದೇಶಿ ನೇರ ಬಂಡವಾಳ FDI ನ ಜಾರಿ ಮಾಡಿ ಇವನ್ನ ಹೊರಕಟ್ಟಿ ವಿದೇಶಿ ವರ್ತಕರನ್ನ ಕರ್ಕೊಂಡು ಬಂದು ಭಾರತದ ಮಾರುಕಟ್ಟೆನಲ್ಲಿ ವ್ಯಾಪಾರ ಮಾಡಬೇಕಂತ ಜವಾಬ್ದಾರಿ ಮಂಡಳಿ ಮತ್ತು ವಾಣಿಜ್ಯ ಇಲಾಖೆ ಮೇಲಿದೆ. ವಾಣಿಜ್ಯ ಇಲಾಖೆ ಒಂದು ಪಕ್ಷ ಸುಮಾರು 60 ದೇಶಗಳ ಎಕ್ಸ್ಪೋರ್ಟ್ ಕನ್ಫರ್ಮ್ ಆಗಲಿಲ್ಲ ಅಂದ್ರೆ ಬೇರೆ ಬೇರೆ ದೇಶಗಳು ಅಂಬಾಸಿಡರ್ ಏನಿದ್ದಾರೆ ಭಾರತ ರಾಯಭಾರಿ ಕಚೇರಿಗಳ ಮೂಲಕ ಅತಿ ಹೆಚ್ಚು ವಿದೇಶಿ ವಿನಿಮಯ ತಂದುಕೊಡ್ತಕ್ಕಂಥ ನಿಟ್ಟಿನಲ್ಲಿ ಭಾರತೀಯ ರಾಯಭಾರಿ ಕಚೇರಿಗಳು ಹೆಚ್ಚು ಕೆಲಸವನ್ನ ಮಾಡಬೇಕಾಗಿದೆ. ಆದ್ರೆ ಇವತ್ತು ವಾಣಿಜ್ಯ ಇಲಾಖೆ ಆ ಕೆಲಸವನ್ನ ಮಾಡ್ತಾ ಇಲ್ಲ, ಮಂಡಳಿ ಆ ಕೆಲಸವನ್ನ ಮಾಡ್ತಾ ಇಲ್ಲ, ಭಾರತ ಸರ್ಕಾರ ಆ ಕೆಲಸವನ್ನ ಮಾಡ್ತಾ ಇಲ್ಲ. 2022-24ಕ್ಕೆ ನಿಮ್ಮನ್ನ ಶ್ರೀಮಂತರಾಗಿ ಮಾಡ್ತೀವಿ ಅಂತ ಹೇಳಿದಂತ ಈ ದೇಶದ ಪ್ರಧಾನಮಂತ್ರಿ ಇವತ್ತು ಆತ್ಮಹತ್ಯೆಗೆ ತಳ್ಳುವಂತಕ್ಕಂಥ ನೀತಿಗಳನ್ನ ಈ ದೇಶದ ಪ್ರಧಾನಮಂತ್ರಿ ತಂದ್ರು. ಅಚ್ಚೇ ದಿನ ಅಂತ ಹೇಳಿದ್ರು.